ಕಲಬುರಗಿ ನಗರದ ವಿವಿಧ ಕಡೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿಯವರ ಪುತ್ಥಳಿ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಧ್ಯಮ ವಕ್ತಾರರಾದ ಸುಧಾ ಹಾಲ್ಕೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಪಿಎಂಸಿ ಆವರಣದಲ್ಲಿ ಮತ್ತು ಕೆಎಂಎಫ್ ಆವರಣದಲ್ಲಿ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಮೆಗೆ ಸ್ಥಾಪನೆಗೆ ಮೂವರ ಹೆಸರು ನೀಡಿರುವುದು ಎಷ್ಟು ಸರಿ? ಕಲಬುರಗಿ ಜಿಲ್ಲೆಗೆ ಅವರ ಕೊಡುಗೆ ಏನು ಎಂಬುದು ಮೊದಲು ಅರಿಯಬೇಕು. ಈ ರೀತಿಯಾಗಿ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ರಾಜೀವ್ ಗಾಂಧಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾರ್ಪೊರೇಷನ್ ಅಲ್ಲಿ ಇಂದಿರಾ ಗಾಂಧಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ಇರೋದು, ಎಪಿಎಂಸಿಗೆ ಜವಾಹರ್ಲಾಲ್ ನೆಹರುಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, ಕೆಎಂಎಫ್ ಮತ್ತೆ ರಾಜೀವ್ ಗಾಂಧಿ ಅವರಿಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಕಾರ್ಪೊರೇಷನ್ಗೆ ಏನು ಕನೆಕ್ಷನ್ ಇದೆ? ನೀವು ಯಾರ್ದಾದ್ರೂ ಸ್ಟ್ಯಾಚ್ಯೂ ಹಾಕದೇ ಆದರೆ ಎಪಿಎಂಸಿಯಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪುತ್ಥಳಿಯನ್ನು ಹಾಕಬೇಕು. ಯಾರು ಒಂದು ಗ್ರೀನ್ ರಿವಲ್ಯೂಷನ್ ಅನ್ನು ತಗೊಂಡು ಬಂದರು, ಯಾರಿಗೆ ಪದ್ಮಭೂಷಣ್, ಪದ್ಮವಿಭೂಷಣ್ ಅತಿ ಹೆಚ್ಚಿನ ಒಂದು ಹೈಯೆಸ್ಟ್ ಅವಾರ್ಡ್ಸ್ಗಳಿಂದ ಅವರಿಗೆ ಹಾನರ್ ಮಾಡಿದರು. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್. ಯಾರು ನಿಜವಾಗ್ಲೂ ಗೋಧಿ ಮತ್ತು ಅಕ್ಕಿ ಒಂದು ಒಳ್ಳೆ ಕ್ವಾಲಿಟಿ ಇದು ಮಾಡಿ ಈಲ್ಡ್ ಮಾಡಿ ಇಡೀ ನಮ್ಮ ದೇಶಕ್ಕೆ, ರೈತರಿಗಷ್ಟೇ ಅಲ್ಲ ದೇಶದ ಜನರಿಗೆ ಅನುಕೂಲ ಮಾಡಿಕೊಡೋ ಥರ ಮಾಡಿದವ್ರು ಅವರು. ಮಾಡಂಗೆ ಇತ್ತು ಅಂತಂದರೆ ರೈತರದ್ದು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ, ಅಥವಾ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಮೂರ್ತಿಯನ್ನು ಸ್ಥಾಪನೆ ಮಾಡಿ. KMF ಅಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಏನು ಕೊಡುಗೆ ಇದೆ? ಅಲ್ಲಿ ನೀವು ಸ್ಥಾಪನೆ ಮಾಡಂಗೆ ಇತ್ತು ಅಂತಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ. ಯಾರು ವೈಟ್ ರಿವಲ್ಯೂಷನನ್ನು ತೊಗೊಂಡು ಬಂದರು, ಯಾರು ಶ್ವೇತ ಕ್ರಾಂತಿಯನ್ನು ತೊಗೊಂಡು ಬಂದರು. ಈಸ್ ದ ಕೋ-ಫೌಂಡರ್ ಆಫ್ ಅಮೂಲ್. ಅಷ್ಟೇ ಅಲ್ಲ, ಅವರಿಗೂ ಸಹ ಪದ್ಮಭೂಷಣನ್ನು ಕೊಟ್ಟಿದ್ರು, ಪದ್ಮವಿಭೂಷಣನ್ನು ಕೊಟ್ಟಿದ್ರು. ಹೀ ಈಸ್ ದ ಒನ್ ಹೂ ಗಾಟ್ ಈಸ್, ಅವರಿಗೆ ಡೈರಿ ಇಂಜಿನಿಯರ್ ಅಂತಲೂ ಕರಿತಾ ಇದ್ರು. ಅಲ್ಲಿ ಮಾಡಿದರೆ ಅದೇನೋ ಒಂದು ಸ್ಫೂರ್ತಿ, ನಿಜವಾಗ್ಲೂ ಅವ್ರು ಮಾಡಿದ್ದಕ್ಕೆ ಒಂದು ಅವರಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಕಾರ್ಪೊರೇಷನಲ್ಲಿ ಡಾಕ್ಟರ್ ನಾಜೀರ್ ಸಾಬ್ ಅವರು ಕೊಡುಗೆ ಭಾಳ ಇದೆ. ಯಾರು ಡಿಸೆಂಟ್ರಲೈಸ್ ಮಾಡಿದ್ರು ಎಲ್ಲ ಅಧಿಕಾರಗಳನ್ನು ರೂರಲ್. ನೀರ್ ಸಾಬ್ ಅಂತಲೂ ಅವ್ರಿಗೆ ಕರೀತಾ ಇದ್ರು. ಅಷ್ಟೇ ಅಲ್ಲ, ನರಸಿಂಹ ಮೂರ್ತಿಯವರು ಅವಾಗ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ
ಜೊತೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.